ನಟಿ ಆಶಿಕಾ ರಂಗನಾಥ್ ಅವರ ಮಾವನ ಮಗಳು ಸೂಸೈಡ್ ಆಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಅಚ್ಚಲ ಇದ್ಲಲ್ಲ, ಆಕೆಯ ಮೊಬೈಲ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ಗಳು ಲಭ್ಯ ಆಗಿದೆ. ಈಗ ಪೊಲೀಸರ ಕೈ ಸೇರಿದೆ ಸಿಡಿಆರ್ ರಿಪೋರ್ಟ್. ವರದಿಯಲ್ಲಿ ಆರೋಪಿ ಮಯಾಂಕ್ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿದೆಯಂತೆ. ಮೃತ ಅಚಲಾಗೆ ತುಂಬಾ ಸಲ ಫೋನ್ ಮಾಡಿದ್ದಾನೆ ಮಯಾಂಕ್. ಸಿಡಿಆರ್ ರಿಪೋರ್ಟ್ ಖಾಕಿ ಕೈಗೆ ಸೇರ್ತಾ ಇದ್ದಂತೆ ಮಯಾಂಕ್ ಎಸ್ಕೇಪ್. ವಿಚಾರಣೆಗೆ ಕರೆದ್ರೆ ಲಾಕ್ ಆಗ್ತೀನಿ ಅನ್ನೋ ಭಯದಲ್ಲಿ ಈಗ ಸದ್ಯ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಹಾಸನ, ಬೆಂಗಳೂರಿನಲ್ಲಿ ಆತನಿಗೋಸ್ಕರ ಪೊಲೀಸರು ಹುಡುಕಾಡುವ ಕೆಲಸ ಮಾಡ್ತಾ ಇದ್ದು, ಮತ್ತೊಂದ್ ಕಡೆ ಅಚಲಾಳ ಐಫೋನ್ FSLಗೆ ರವಾನೆ ಆಗಿದೆ. ಅಚಲಾಳ ವಾಟ್ಸಪ್ ರಿಟ್ರೀವ್ ಆದ್ರೆ ಮತ್ತಷ್ಟು ಸಾಕ್ಷ್ಯಗಳು ದೊರೆಯೋ ಸಾಧ್ಯತೆ ಇದೆ. ಈತ ತುಂಬಾ ಸಲ ಕಾಲ್ ಮಾಡಿದ್ದಾನೆ ಅಂದ್ರೆ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಅವ್ರ ಮನೆಯವರೇ ಒಪ್ಕೊಂಡಿದ್ದಾರೆ. ಹಂಗಾಗಿ ಕಾಲ್ ಮಾಡ್ತಾ ಇದ್ರು. ಬಟ್ ಏನ್ ಮಾತುಕತೆ ಆಗಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಬ್ರೇಕಪ್ ಟೈಮ್ ನಲ್ಲಿ ಏನಾದ್ರು ಅಂದ್ರೆ ಬ್ರೇಕಪ್ ಅನ್ನುವಂತಹ ಮಾತುಗಳು ಬಂದಿತ್ತ, ಈತನ ಮೇಲೆ ಇರುವಂತಹ ಅನುಮಾನ ಆಕೆಗೆ ಏನು, ಬೇರೆ ಹುಡುಗಿಯರ ಕೈಲಿ ಸಿಗಾಕೊಂಡಿದ್ನ ವಾಟ್ಸಪ್ ಕಾಲ್ಗೆ ಇಲ್ಲ ಅಥವಾ ಚಾಟ್ ಮಾಡಿ, ಅದನ್ನೇನಾದ್ರೂ ಪ್ರಶ್ನೆ ಮಾಡಿದ್ಲ ಅಚಲ ಹಿಂಗೆ ಆಗ್ತಾ ಇದ್ರೆ ನನ್ನ ಜೀವನವನ್ನ ಬಿಟ್ಬಿಡ್ತೀನಿ ಅಂತ ಏನಾದ್ರು ಮಾತಾಡಿದ್ಲ, ಇವೆಲ್ಲವೂ ಕೂಡ ಹೊರಗೆ ಬರ್ಬೇಕಾಗುತ್ತೆ. ಹಾಗಾಗಿ ಐಫೋನ್ ಇರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ ಸ್ವಲ್ಪ ಇವರು ಒಂಚೂರು ಹೆಣ್ಗಾಡ್ಬೇಕಾಗುತ್ತೆ. ಬಟ್ ಸಿಗತ್ತೆ, ಏನು ಸಿಗಲ್ಲ ಅನ್ನೋ ಥರ ಏನಲ್ಲ. ರಿಟ್ರೀವ್ ಮಾಡಿ ವಾಟ್ಸಪ್ ಮೆಸೇಜ್, ಕಾಲ್ ಲಿಸ್ಟ್, ಕಾಲ್ ರೆಕಾರ್ಡ್ಗಳು, ಕಾಲ್ ಲಿಸ್ಟೇನು ಅಷ್ಟೊಂದು ಮ್ಯಾಟರ್ ಆಗಲ್ಲ ಇಲ್ಲಿ. ಯಾಕಂದ್ರೆ ಅವ್ನು ಕಾಲ್ ಮಾಡಿರ್ತಾನೆ ಅನ್ನೋದು ಗೊತ್ತಾಗಿರುತ್ತೆ. ಯಾಕಂದ್ರೆ ಇಬ್ರು ಪ್ರೀತಿ ಮಾಡ್ತಾ ಇದ್ರು. ಬಟ್ ಕಾಲ್ ರೆಕಾರ್ಡಿಂಗ್ ಬೇಕು. ಏನ್ ಮಾತಾಡಿದ್ರು, ಯಾರ ಬಗ್ಗೆ ಮಾತಾಡಿದ್ರು, ಅಳ್ತಾ ಇದ್ಲಾ, ಗೋಳಾಡ್ತಾ ಇದ್ಲಾ, ಬೈದಿದ್ದಾಳ, ಜಗಳ ಆಡ್ಕೊಂಡಿದಾರ ಇಬ್ರು, ಇವನ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು ಅದಕ್ಕೆ, ಇವೆಲ್ಲವೂ ಗೊತ್ತಾಗ್ಬೇಕು.